ಯಾವುದೇ ಸ್ಕೀಮು ಕೂಡ ಚೈನಾ ಇದರಲ್ಲಿ ಒಂದು ಗಾದೆ ಹೇಳ್ತಾರೆ ಸಭಾಧ್ಯಕ್ಷೆ, ಮೀನನ್ನ ತಿನ್ನೋದ್ ಕಲಿಸಿದ್ರೆ ಪ್ರಯೋಜನ ಆಗಲ್ಲ, ಮೀನನ್ನ ಹಿಡಿಯೋದ್ ಕಲಿಸ್ಬೇಕು ಅಂತ. ಇವತ್ತು ನಮ್ಮ ಜನಗಳಿಗೆ ಒಂದು ಕೃಷಿ ಜಮೀನನ್ನ ಕೊಟ್ಟಿದ್ರೆ ಅಟ್ಲೀಸ್ಟ್ ಅದ್ರ ದುಡಿದು ಬದುಕ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಸಭಾಧ್ಯಕ್ಷೆ. ಇವತ್ತು ಆ ರೀತಿ ಯಾವುದೇ ಯೋಜನೆಯನ್ನು ಕೂಡ ಈ ಸರ್ಕಾರ ಮಾಡಿಲ್ಲ ಅಂತಕ್ಕಂಥದ್ದು ನನ್ನ ಅನಿಸಿಕೆ ಸಭಾಧ್ಯಕ್ಷೆ. ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಸಭಾಧ್ಯಕ್ಷೆ, ಬೆಳಕು ಯೋಜನೆ ಅಂತಕ್ಕಂಥ ಯೋಜನೆಯನ್ನ ಜಾರಿಗೆ ತಂದ್ರು ಸಭಾಧ್ಯಕ್ಷೆ. ಪ್ರತಿಯೊಬ್ಬ ಬಡವನ ಮನೆಗೆ ಅವನಿಗೆ ದಾಖಲಾತಿ ಇರ್ಲಿ ಇಲ್ಲದೆ ಹೋಗ್ಲಿ, ದಾಖಲಾತಿ ಇರ್ಲಿ ಇದ್ರೆ ಅದೇ ಯಾಕೆ ಹೇಳ್ತೀನಿ, ಅಲ್ಲಿಗೆ ಬರ್ತೀನಿ. ದಾಖಲಾತಿ ಇರ್ಲಿ ಇಲ್ಲದೆ ಹೋಗ್ಲಿ ಸಭಾಧ್ಯಕ್ಷೆ, ಅವ್ರಿಗೆ ಎಲೆಕ್ಟ್ರಿಕ್ ಕನೆಕ್ಷನ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ ಸಭಾಧ್ಯಕ್ಷೆ. ಇವತ್ತು ಯಾವ್ದಾದ್ರು ಒಂದು ಬಡವ ಸರ್ಕಾರಿ ಜಾಗದಲ್ಲಿ ಮನೆ ಕಟ್ಟಿದ್ದಾನೆ ಅಂದ್ರೆ ಸಭಾಧ್ಯಕ್ಷೆ, ಅವ್ನಿಗೆ ಓಸಿ ಬೇಕು, ಸಿಸಿ ಬೇಕು, ಅದು ಬೇಕು, ಇದು ಬೇಕು ಅಂತೇಳಿ ಎಷ್ಟೋ ಜನ ಮನೆ ಕಟ್ಕೊಂಡ್ರು ಕೂಡ ಅವ್ರ ಮನೆಗೆ ಇವತ್ತು ಎಲೆಕ್ಟ್ರಿಕ್ ಕನೆಕ್ಷನ್ ಕೊಡ್ಲಿಕ್ಕೆ ಸಾಧ್ಯ ಆಗದಿರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಭಾಧ್ಯಕ್ಷೆ. ಯಾವುದೋ ಒಬ್ಬ ಬಡವ ಒಂದು ತಿಂಗಳು ಎಲೆಕ್ಟ್ರಿಕ್ ಬಿಲ್ ಕಟ್ಟಿಲ್ಲ ಅಂದ್ರೆ ಇಮಿಡಿಯೇಟ್ ತಗೊಂಡೋಗಿ ಕಟ್ ಮಾಡ್ತಾರೆ ಸಭಾಧ್ಯಕ್ಷೆ. ಹಿಂದೆ ಆ ರೀತಿ ವಾತಾವರಣ ಇತ್ತಿಲ್ಲ. ಎಲ್ಲರೂ ಕೂಡ ಶ್ರೀಮಂತರಲ್ಲಿ, ಎಲ್ಲರ ಮನಲ್ಲೂ ಕೂಡ ಯಾವಾಗ್ಲೂ ದುಡ್ಡಿರ್ಲಿಕ್ಕೆ ಸಾಧ್ಯ ಇಲ್ಲ ಸಭಾಧ್ಯಕ್ಷೆ. ಇವತ್ತು ರೈತರ ಪಂಪ್ ಸೆಟ್ ನ ಕನೆಕ್ಷನ್ ತಗೋಬೇಕು ಅಂದ್ರೆ 2 ರಿಂದ 2.5 ಲಕ್ಷ ಕಟ್ಟಬೇಕು ಸಭಾಧ್ಯಕ್ಷೆ. ಮೊದಲು 20,000 ರೂಪಾಯಿ ದುಡ್ಡು ಕೊಡಿದ್ರೆ ಕನೆಕ್ಷನ್ ಕೊಡೋರು ಸಭಾಧ್ಯಕ್ಷೆ. ಯಾಕೆ ಈ ರೀತಿ ಆಗ್ತಾ ಇದೆ ಅಂತಕ್ಕಂಥ ನನಗೆ ಗೊತ್ತಿಲ್ಲ ಸಭಾಧ್ಯಕ್ಷೆ. ಇವತ್ತು ಸರ್ಕಾರಗಳು ಏನೆಲ್ಲ ಮಾಡಿದ್ವಿ ಅಂತ ಹೇಳ್ತಾರೆ ಸಭಾಧ್ಯಕ್ಷೆ. ನಾನು ಉಚ್ಚಂಗಿ, ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಉಚ್ಚಂಗಿ ಪಂಚಾಯತಿಲಿ ಕರಗೂರು ಅಂತಕ್ಕಂಥ ಗ್ರಾಮಕ್ಕೆ ಹೋಗಿದೆ ಸಭಾಧ್ಯಕ್ಷೆ. ಅಲ್ಲಿರ್ತಕ್ಕಂಥ ಒಬ್ಬ ಬಡವ ಹೆಣ್ಮಗಳ ಪರಿಸ್ಥಿತಿ ನೋಡಿ ಸಭಾಧ್ಯಕ್ಷೆ, ಈ ರೀತಿ ಪರಿಸ್ಥಿತಿಲಿ ಮನೆ ಕಟ್ಕೊಂಡಿದ್ದಾರೆ ಸಭಾಧ್ಯಕ್ಷೆ. ನೋಡಿ, ಈ ರೀತಿ ಕಳೆದ 8 ವರ್ಷಗಳಿಂದ ಸಭಾಧ್ಯಕ್ಷೆ ಒಂದೇ ಒಂದು ಮನೆಯನ್ನು ಕೂಡ ನಾನು ವಿಧಾನಸಭಾ ಕ್ಷೇತ್ರಕ್ಕೆ ಕೊಟ್ಟಿಲ್ಲ ಸಭಾಧ್ಯಕ್ಷೆ. ಆದ್ರೆ ಮಧ್ಯದಲ್ಲಿ 2000 ಸಭಾಧ್ಯಕ್ಷೆ 22ರಲ್ಲಿ ಒಂದು ಮಂಜೂರಾತಿ ಆಗುತ್ತೆ ಸಭಾಧ್ಯಕ್ಷೆ. ಸಭಾಧ್ಯಕ್ಷೆ 2022ರ ಸಭಾಧ್ಯಕ್ಷೆ ಒಂದು ಆದೇಶ ಆಗುತ್ತೆ. 31/12/2021ರಲ್ಲಿ ಒಂದು ಆದೇಶ ಆಗುತ್ತೆ ಸಭಾಧ್ಯಕ್ಷೆ. ಹಾಸನ ಜಿಲ್ಲೆ ಸಕಲೇಶಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬಸವ ವಸತಿ ಯೋಜನೆ ಅಡಿಯಲ್ಲಿ 2,000 ಹೆಚ್ಚುವರಿ ಮನೆಗಳನ್ನ ಮಂಜೂರಾತಿ ಮಾಡಿರುತ್ತೆ ಅಂತ ಹೇಳ್ಬಿಟ್ಟು ಆದೇಶ ಆಗ್ತದೆ ಸಭಾಧ್ಯಕ್ಷೆ. ಆದ್ರೆ ಈ ಸರ್ಕಾರ ಬಂದ್ಮೇಲೆ ಇರ್ತಕ್ಕಂಥ 2,000 ಮನೆಯನ್ನು ಕೂಡ ವಾಪಸ್ ತಗೊಳ್ತಕ್ಕಂಥ ಕೆಲಸ ಆಗಿದೆ ಸಭಾಧ್ಯಕ್ಷೆ. ಈ ರೀತಿ ಮಾಡಿದ್ರೆ ಬಡವರು ಬದುಕೋದೇಗೆ ಸಭಾಧ್ಯಕ್ಷೆ. ಪ್ರತಿ ಹಳ್ಳಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಸಭಾಧ್ಯಕ್ಷೆ, ಪ್ರತಿ ಹಳ್ಳಿಲಿ ಪ್ರತಿ ಬಡವರು ಸಭಾಧ್ಯಕ್ಷ ನನ್ ಮನೆ ಇಲ್ಲ, ಮನೆ ಕೊಡ್ಸಿ. ನಾನು ಕಳೆದ 2.25 ವರ್ಷಗಳಲ್ಲಿ ಸರ್ಕಾರಕ್ಕೆ ಮನವಿ ಮಾಡಿದ್ರೆ ಹಲವಾರು ಬಾರಿ ಪತ್ರಗಳನ್ನ ಕೊಡಿದ್ದೀನಿ ಸಭಾಧ್ಯಕ್ಷೆ. 5 ನಿಮಿಷ ಆಗಿಲ್ಲ, 1 ನಿಮಿಷ, 10 ನಿಮಿಷ ಮುಗಿಸ್ತೀನಿ. ಒಂದೇ ಒಂದು ಮನೆ ಕೊಡ್ತಕ್ಕಂಥ ಕೆಲಸ ಆಗಿಲ್ಲ ಸಭಾಧ್ಯಕ್ಷೆ. ನಾನು ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿ ಸಭಾಧ್ಯಕ್ಷೆ, ಈ ರೀತಿ ಮಾಡಿದ್ರೆ ಯಾವ ರೀತಿ ನಾವು ಕೆಲಸವನ್ನು ಮಾಡ್ತಕ್ಕಂಥದ್ದು ಅಂತ ಸಭಾಧ್ಯಕ್ಷೆ. 2019ರಲ್ಲಿ ಸಕಲೇಶಪುರ ಕ್ರೀಡಾಂಗಣಕ್ಕೆ ಅಂತೇಳಿ 1,15 ಲಕ್ಷ ರೂಪಾಯಿನ ಮಂಜೂರಾತಿ ಮಾಡ್ತಾರೆ ಸಭಾಧ್ಯಕ್ಷೆ. ಆದ್ರೆ ಈ ಸರ್ಕಾರ ಬಂದ್ಮೇಲೆ ಸಭಾಧ್ಯಕ್ಷೆ ಕೇವಲ 30 ಲಕ್ಷ ರೂಪಾಯಿ ಹಣನ ಹಿಂದೆ ಬಿಡುಗಡೆ ಆಗಿರುತ್ತೆ. ಅದಾದ ನಂತರದಲ್ಲಿ ಸಭಾಧ್ಯಕ್ಷೆ ಇದನ್ನು ಕೂಡ ವಾಪಸ್ 10 ನಿಮಿಷಕ್ಕೆ ಮುಗಿಸ್ತೀನಿ. ಸಭಾಧ್ಯಕ್ಷ ಇಷ್ಟೊತ್ತು ಕೂತೀನಿ ಸಭಾಧ್ಯಕ್ಷ, ದಯವಿಟ್ಟು 10 ನಿಮಿಷಕ್ಕೆ ಮುಗಿಸ್ತೀನಿ ಅಷ್ಟೇ ಸಭಾಧ್ಯಕ್ಷೆ. ಇದರಲ್ಲೂ ಕೂಡ 85 ಲಕ್ಷ ರೂಪಾಯಿ ದುಡ್ಡನ್ನು ವಾಪಸ್ ತಗೊಂಡಿದ್ರೆ ಇದನ್ನು ಕೂಡ ಕೊಡ್ತಕ್ಕಂಥ ಕೆಲಸ ಆಗಿಲ್ಲ ಸಭಾಧ್ಯಕ್ಷೆ. ಬಹುಮುಖ್ಯವಾಗಿ ಸಭಾಧ್ಯಕ್ಷೆ, ಈ ಸರ್ಕಾರದಲ್ಲಿ ಸಭಾಧ್ಯಕ್ಷೆ ಹಾಸನ ಜಿಲ್ಲೆಯಲ್ಲೇ ಸಕಲೇಶಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಭಾಧ್ಯಕ್ಷೆ ಅತಿ ಹೆಚ್ಚು ಮಳೆ ಬಂದಿದೆ. 800 ಮೀಟರ್ ಮಳೆ ಬೀಳ್ತಕ್ಕಂಥ ಜಾಗದಲ್ಲಿ ಸಭಾಧ್ಯಕ್ಷೆ 1033 ಮೀಟರ್ ಮಳೆ ಆಗಿದೆ ಸಭಾಧ್ಯಕ್ಷೆ. ಫ್ಲಡ್ ಅಲ್ಲಿ ಇರ್ತಕ್ಕಂಥ 2,025 ಕೋಟಿ 90 ಲಕ್ಷ ರೂಪಾಯಿ ಹಣವನ್ನ ಸಭಾಧ್ಯಕ್ಷೆ ಹಾಸನ ಜಿಲ್ಲೆಯ DC ಅವರ ಖಾತೆಯಿಂದ ಕಲಬುರಗಿ ವರ್ಗಾವಣೆ ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಸಭಾಧ್ಯಕ್ಷೆ. ಇಡೀ ಸಕಲೇಶಪುರದಲ್ಲಿ ಇರ್ತಕ್ಕಂಥ ಶಾಲೆಗಳ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಸಭಾಧ್ಯಕ್ಷೆ, ಇಡೀ ಶಾಲೆಗಳ ಮೇಲ್ಛಾವಣಿಗಳ ಲೀಕೇಜ್ ಆಗಿ ಯಾವುದೇ ಸರ್ಕಾರಿ ಶಾಲೆಯಲ್ಲಿ ಕೂರ್ತಕ್ಕಂಥ ಪರಿಸ್ಥಿತಿ ಇಲ್ಲ ಸಭಾಧ್ಯಕ್ಷೆ. ಅಂಗನವಾಡಿಗಳು ಫುಲ್ ಡ್ಯಾಮೇಜ್ ಆಗಿದಾವೆ, ಶಾಲೆಗಳು ಡ್ಯಾಮೇಜ್ ಆಗಿದಾವೆ, ಆಸ್ಪತ್ರೆಗಳು ಡ್ಯಾಮೇಜ್ ಆಗಿದಾವೆ. ಇಷ್ಟೆಲ್ಲ ಆದ್ರೂ ಕೂಡ ಸಭಾಧ್ಯಕ್ಷೆ ನಮ್ಮ ಜಿಲ್ಲೆಗೆ, ನಮ್ಮ ಕ್ಷೇತ್ರಕ್ಕೆ ಬರಬೇಕಾಗಿರ್ತಕ್ಕಂಥ ಅನುದಾನವನ್ನ ಕಲಬುರಗಿಗೆ ವರ್ಗಾವಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಸಭಾಧ್ಯಕ್ಷೆ. ಯಾಕೆ ಈ ರೀತಿ ನಮ್ಮ ಜಿಲ್ಲೆಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತೇಳಿ ನಾನಾದ್ರೂ ಕೂಡ ಈ ಸಂದರ್ಭದಲ್ಲಿ ಭಾವಿಸ್ತೀನಿ ಸಭಾಧ್ಯಕ್ಷೆ. ನಮ್ಮ ಜಿಲ್ಲೆಯಲ್ಲಿ ಗೊರೂರು ಡ್ಯಾಮ್ ಇದೆ, ವಾಟೆಹೊಳೆ ಇದೆ, ಎಗ್ಚಿ ಡ್ಯಾಮ್ ಇದೆ ಸಭಾಧ್ಯಕ್ಷೆ. ಆದ್ರೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಸಕಲೇಶಪುರದಲ್ಲಿ ಬೀಳ್ತಕ್ಕಂಥ ಮಳೆ ಸಭಾಧ್ಯಕ್ಷೆ ನಮ್ಮೆಲ್ಲೂ ಕೂಡ ನಾವು ಸ್ಟೋರೇಜ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಸಭಾಧ್ಯಕ್ಷೆ. ಇವತ್ತು ಯಗಚಿ ಚಾನಲ್ ಇರ್ತಕ್ಕಂಥದ್ದು
ಇಡೀ ಚಾನಲ್ ಸಭಾಧ್ಯಕ್ಷೆ ನನ್ನ ಕ್ಷೇತ್ರದಲ್ಲಿ ಸಂಪೂರ್ಣ ಚಾನಲ್ ಹಾಳಾಗೋಗಿದೆ. ನಾನು ಹಲವಾರು ಬಾರಿ ಮನವಿನ ಮಾಡಿದ ಸಭಾಧ್ಯಕ್ಷೆ, ಆ ಚಾನಲ್ ಏನೋ ರಿನೋವೇಷನ್ ಆಗಲಿಲ್ಲ ಅಂದ್ರೆ ಸಭಾಧ್ಯಕ್ಷೆ, ನಮ್ಮ ಭಾಗದ ರೈತರಿಗೆ ಯಾವುದೇ ಜಮೀನಿಗೂ ಕೂಡ ನೀರು ಹರಿಲಿಕ್ಕಿಲ್ಲ ಸಭಾಧ್ಯಕ್ಷೆ. ಅದೇನಾದ್ರು ಸರ್ಕಾರ ಚಾನಲ್ ರಿನೋವೇಷನ್ ಮಾಡಿಕೊಟ್ರೆ ಸಭಾಧ್ಯಕ್ಷೆ, ಅಲ್ಲಿರ್ತಕ್ಕಂಥ ಬಡ ರೈತರು ಬದುಕ್ತಕ್ಕಂಥ ಕೆಲಸ ಆಗುತ್ತೆ ಸಭಾಧ್ಯಕ್ಷೆ. ವಾಟೆಬೆಳೆ ಅಂತಕ್ಕಂಥ ಡ್ಯಾಮ್ ಸಭಾಧ್ಯಕ್ಷೆ 18,000 ಎಕರೆಗೆ ನೀರು ಕೊಡಬಹುದು. ಆದ್ರೆ ದುರಂತ ಏನು ಅಂದ್ರೆ ಸಭಾಧ್ಯಕ್ಷೆ, ಆ ಚಾನಲ್ ರಿನೋವೇಷನ್ ಆಗಲಿ ಸಭಾಧ್ಯಕ್ಷೆ, ಕೇವಲ 5,000 ಎಕರೆ ನೀರು ಹೋಗ್ತದೆ ಸಭಾಧ್ಯಕ್ಷೆ. ಉಳಿದಿರ್ತಕ್ಕಂಥ ಏನು ಚಾನಲ್ ನೀರೇ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸಭಾಧ್ಯಕ್ಷೆ. ಬಹುಮುಖ್ಯವಾಗಿ ಸಭಾಧ್ಯಕ್ಷೆ, ನೀವು ನೋಡಿ ಸಭಾಧ್ಯಕ್ಷೆ, ಬೆಂಗಳೂರು ಎಡಿಷನ್ ವಿಜಯ ಕರ್ನಾಟಕದಲ್ಲಿ ಇವತ್ತು ಪತ್ರಿಕೆಯಲ್ಲಿ ಬಂದಿದೆ ಸಭಾಧ್ಯಕ್ಷೆ, ಹೇಮಾವತಿ ಯೋಜನೆಗೆ ತ್ಯಾಗದ ಫಲ ಸಂತ್ರಸ್ತರ ನಿತ್ಯ ಕಣ್ಣೀರು ಅಂತೇಳಿ ಸಭಾಧ್ಯಕ್ಷೆ. 72 ಇಸ್ವಿಲಿ ಗೊರೂರು ಡ್ಯಾಮ್ ನ ಕಟ್ತಕ್ಕಂಥ ಕೆಲಸ ಆಯ್ತು ಸಭಾಧ್ಯಕ್ಷೆ. ಈ ಡ್ಯಾಮ್ ಅಲ್ಲಿ ಅತಿ ಹೆಚ್ಚು ಜನ ಜಮೀನ ಕಳ್ಕೊಂಡಿರ್ತಕ್ಕಂಥದ್ದು ಸಭಾಧ್ಯಕ್ಷೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ. ಡ್ಯಾಮ್ ಇರೋದು ಕೂಡ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಸಭಾಧ್ಯಕ್ಷೆ. ಇಲ್ಲಿಂದ ಅಪ್ ಟು ತುಮಕೂರು ತನಕ ನೀರು ತಗೊಂಬರ್ತಾರೆ ಸಭಾಧ್ಯಕ್ಷೆ. ಆದ್ರೆ ಯಾರು ಜಮೀನ ಕಳ್ಕೊಂಡಿದ್ದಾರೆ ಸಭಾಧ್ಯಕ್ಷೆ, ಇವ್ರಿಗೆ ಇವತ್ತಂಕ ಅವತ್ತೆಲ್ಲೋ 4 ಎಕರೆ ಜಮೀನ ಕೊಟ್ಟು ಎಲ್ಲೋ ಕಳಿಸಿದ್ರು ಸಭಾಧ್ಯಕ್ಷೆ, ಯಾರಿಗೂ ಕೂಡ ಇವತ್ತು ಕೂಡ ದುರಸ್ತ ಆಗಿಲ್ಲ, ಪೋಡಾಗಿಲ್ಲ ಸಭಾಧ್ಯಕ್ಷೆ. ಈ ಜಮೀನ ಇವತ್ತು ಕೂಡ ಅವ್ರ ಮಕ್ಕಳಿಗಾಗ್ಲಿ ಮೊಮ್ಮಕ್ಕಳಿಗಾಗ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಸಭಾಧ್ಯಕ್ಷೆ. ಈ ಜಮೀನ್ ಮೇಲೆ ಬ್ಯಾಂಕ್ ಅಲ್ಲಿ ಒಂದು ಏನಾದ್ರು ಸಾಲ ಸೋಲ ತಗೊಂಡು ಏನಾದ್ರು ಒಂದು ಕೃಷಿ ಮಾಡೋಣ, ಅದು ಕೂಡ ಸಾಧ್ಯ ಆಗಿಲ್ಲ ಸಭಾಧ್ಯಕ್ಷೆ. ಇಷ್ಟು ವರ್ಷಗಳಾದ್ರೂ ಕೂಡ ಇವೆಲ್ಲ ಕುಟುಂಬಗಳು ಕೂಡ ಸುಮಾರು 800ರಿಂದ 1000 ಕುಟುಂಬಗಳು ಸಭಾಧ್ಯಕ್ಷೆ ಅತಂತ್ರದಲ್ಲಿ ಇರ್ತಕ್ಕಂಥ ಕೆಲಸ ಆಗಿದೆ ಸಭಾಧ್ಯಕ್ಷೆ. ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಸಭಾಧ್ಯಕ್ಷೆ, ಬಹುಮುಖ್ಯವಾಗಿ ಯಾರು ಈ ನಾನು ಕೂಡ ಇದ್ರಲ್ಲಿ ಒಬ್ಬ ಸಂತ್ರಸ್ತ ಸಭಾಧ್ಯಕ್ಷೆ, ನಾನು ಕೂಡ ಒಬ್ಬ ಮುಳುಗಡೆ ಸಂತ್ರಸ್ತ ಸಭಾಧ್ಯಕ್ಷೆ. ಇದರಲ್ಲಿ ಜಮೀನ ಕಳ್ಕೊಂಡು ಮನೆ ಮಠ ಆಸ್ತಿ ದೇವಸ್ಥಾನ ಎಲ್ಲವನ್ನು ಕಳ್ಕೊಂಡು ಸಭಾಧ್ಯಕ್ಷೆ, ಬೇರೆಯವ್ರು ಒಳ್ಳೇದಾಗ್ಬೇಕು ಅಂತಕ್ಕಂಥ ಉದ್ದೇಶದ ನನ್ನ ಕ್ಷೇತ್ರದಲ್ಲಿ ಏನ್ ಜನ ಇವತ್ತು ಜಮೀನ ಬಿಟ್ಕೊಟ್ಟಿದ್ದಾರೆ, ಇವರೆಲ್ಲರ ಬದುಕು ಇವತ್ತು ಸಭಾಧ್ಯಕ್ಷೆ ಹೇಳಲಿಕ್ಕೆ ಅಸಾಧ್ಯದಂತ ಪರಿಸ್ಥಿತಿ ಆಗಿದೆ ಸಭಾಧ್ಯಕ್ಷೆ. ಸರ್ಕಾರ ಇದನ್ನ ಗಮನಿಸಿ ಯಾರು ನಿರಾಶ್ರಿತರಿದ್ದಾರೆ ಸಭಾಧ್ಯಕ್ಷೆ, ಇವರಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತ ಹೇಳಿ ನಾನು ಈ ಮೂಲಕ ಮನವಿ ಮಾಡ್ತೀನಿ ಸಭಾಧ್ಯಕ್ಷೆ.